ಈಗ ಒಂದು ಕಡೆ ಮೀಟಿಂಗ್ ನಡೀತಾ ಇದೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ರಾಮಲಿಂಗಾರೆಡ್ಡಿ ಅವರ ಮಧ್ಯೆ. ಆ ಮೀಟಿಂಗ್ನಲ್ಲಿ ಅಕಸ್ಮಾತ್ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಖಾತೆ ಬದಲಾವಣೆ ಮಾಡಲಿಕ್ಕೆ ಒಪ್ಕೊಂಡ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಒಪ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಖಂಡಾತುಂಡವಾಗಿ ಹೇಳಿದೆ, ಈಗೇನಾದ್ರೂ ಖಾತೆಯನ್ನ ಒಬ್ಬರಿಗೆ ಬದಲಾವಣೆ ಮಾಡಿದ್ರೆ ಇನ್ನುಳಿದವರು ಕೂಡ ಕೇಳ್ತಾರೆ, ಆಗ ಹೊಸ ಸರ್ಕಾರದಲ್ಲಿ ಇನ್ನಷ್ಟು ಗೊಂದಲ ಹೆಚ್ಚಾಗುತ್ತೆ. ಹೀಗಾಗಿ ಮುಂದೆ ಸಂಪುಟ ವಿಸ್ತರಣೆಯಾದಂತಹ ಸಂದರ್ಭದಲ್ಲಿ ಖಾತೆಗಳ ಬಗ್ಗೆ ಚರ್ಚೆ ಮಾಡೋಣ, ಈ ಕೊಟ್ಟಿರುವಂತಹ ಖಾತೆಯನ್ನ ನಿಭಾಯಿಸೋದಕ್ಕೆ ಹೇಳಿ ಅಂತ ಹೇಳಿ, ಅದರ ಜೊತೆಗೆ ನೀವು ಮನವೊಲಿಕೆ ಮಾಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಖುದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ತಿಳಿಸಿದೆ. ಸೊ ಈ ರೀತಿಯಾದಂತಹ ಸೂಚನೆ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಬಂದಿರುವಂಥದ್ದು. ಅಂದರೆ ಈಗ ಒಬ್ಬರ ಖಾತೆಯನ್ನು ಬದಲಾವಣೆ ಮಾಡಲಿಕ್ಕೆ ಹೋದರೆ, ಆಗಲೇ ನೋಡಿದ್ವಿ, ಅಂದರೆ ಅರ್ಲಿಯರ್ ಇನ್ ದ ಡೇ ನಾವು ನೋಡಿದ್ವಿ, ಕೆ ಎಚ್ ಮುನಿಯಪ್ಪನವರಿಗೆ ಆಹಾರ ಇಲಾಖೆ ಅಷ್ಟೊಂದು ತೃಪ್ತಿ ತಂದಿರಲಿಲ್ಲ. ನಂತರ ರಾಹುಲ್ ಗಾಂಧಿ ಅವರು ಅವ್ರನ್ನ ಕನ್ವಿನ್ಸ್ ಮಾಡಿದ್ರು, ಅದಾದಮೇಲೆ ಆಯಿತು ಇದೇ ಖಾತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಅಪಸ್ವರ, ಗೊಂದಲ, ಅಸಮಾಧಾನ ಇದ್ದೇ ಇರುತ್ತೆ. ಒಬ್ಬರಿಗೆ ಖಾತೆ ಬದಲಾವಣೆ ಮಾಡಲಿಕ್ಕೆ ಕೈ ಹಾಕಿದ್ರೆ ಮುಂದೆ ಆ ಸಂಖ್ಯೆ ಹೆಚ್ಚು ಆಗ್ಬೋದು. ಆದರೆ ಇನ್ನಷ್ಟು ಜನ ಬಂದು ನಮ್ಮ ಖಾತೆನೂ ಬದಲಾವಣೆ ಮಾಡಿ, ಅದೇನು ರಾಮಲಿಂಗಾರೆಡ್ಡಿ ಅವ್ರಿಗೆ ಮಾತ್ರ ಮಾಡ್ತೀರಿ, ನಮಗೆ ಯಾಕೆ ಮಾಡಲ್ಲ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಎತ್ತಬಹುದು, ಪಟ್ಟು ಹಿಡಿಬಹುದು. ಸೊ ಹೀಗಾಗಿ ಈಗ ಸದ್ಯಕ್ಕೆ ಯಾವುದೇ ಬದಲಾವಣೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ನೀವು ಕೂಡ ಹೋಗಬೇಡಿ, ಮುಂದೆ ಸಂಪುಟ ವಿಸ್ತರಣೆ ಹೆಂಗೋ ಆಗೇ ಆಗುತ್ತೆ. ಜೂನ್ 20 ಆದ ನಂತರ ಆಗಬೇಕಿದ್ರೆ ಖಾತೆಗಳ ಬಗ್ಗೆ ಗಮನ ಹರಿಸೋಣ. ಈಗ ಸದ್ಯಕ್ಕೆ ಏನು ಖಾತೆಗಳನ್ನು ನೀಡಲಾಗಿದೆಯೋ ಅದೇ ಖಾತೆಯನ್ನು ನಿಭಾಯಿಸ್ಕೊಂಡು ಹೋಗೋದಕ್ಕೆ ಹೇಳಿ, ಜೊತೆಗೆ ಆ ರೀತಿಯಾಗಿ ನೀವು ಮನವೊಲಿಕೆ ಮಾಡಿ ಅಂತ ಹೇಳಿ ಹೈಕಮಾಂಡ್ ಒಂದು ಖಡಕ್ ಸೂಚನೆಯನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಈಗ ರವಾನೆ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.